DKಶಿ ಅವರ ಮಾತಿಗೆ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. 1000 ಜನರ ಮೇಲೆ ಆರೋಪವನ್ನ ಪೊಲೀಸು ರುಜು ಮಾಡಿದೆ, ಆದರೆ ಕೇವಲ 16 ಜನರನ್ನ ಮಾತ್ರ ಬಂಧಿಸಿದೆ. ಯಾವುದೇ ಅವ್ಯವಹಾರ ಆಗಲಿ, ಯಾವುದೇ ಒಂದು ಘಟನೆ ನಡೀಲಿ, ಅಲ್ಲಿ ಹೈರಾರ್ಕಿಯಲ್ಲಿರುವಂತಹ ಆಫೀಸರ್ಗಳನ್ನ ನೀವು ರಕ್ಷಿಸ್ತೀರಿ, ಮುಖ್ಯಮಂತ್ರಿಗಳನ್ನ ರಕ್ಷಿಸ್ತೀರಿ, ಆದ್ರೆ ಲೋವರ್ ಗ್ರೇಡಿನ ಅಧಿಕಾರಿಗಳ ಆತ್ಮಹತ್ಯೆಯಾದ್ರೂ ಅದನ್ನ ನಿರ್ಲಕ್ಷ್ಯ ಮಾಡ್ತೀರಿ. ತುಷ್ಟೀಕರಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾ ಇದ್ದೀರಿ. ಉದಯಗಿರಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ SI ಅನ್ನ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ಅಂತ ಅವರನ್ನು ಎತ್ತಂಗಡಿ ಮಾಡ್ತೀರಿ ಅಂತಂದ್ರೆ ಪೊಲೀಸ್ ಇಲಾಖೆಯನ್ನು ಬರ್ಖಾಸ್ತುಗೊಳಿಸಿ. ಅಧಿಕಾರದ ರಾಜಕಾರಣಕ್ಕಾಗಿ ನೀವು ಯಾವ ರೀತಿಯಲ್ಲಿ ಇವತ್ತು ಅಧಿಕಾರದ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಮಗುವಿಗೂ ಗೊತ್ತಾಗ್ತಾ ಇದೆ ನಿಮ್ಮ ಆಡಳಿತ ಒಂದು ಮತದ ಪರವಾಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಪುಂಡಾಟಿಕೆ ಮಾಡದಂಥ ಒಂದು ಕೋಮಿನ ಕಲ್ಲು ತೂರಾಟದ ಕೇಸ್ ಏನಿದೆ ಅದು ಇದೇ ರೀತಿ ಹಳ್ಳ ಹಿಡಿತದೆ ಅನ್ನೋದನ್ನು ಆರಂಭದಿಂದಲೂ ಮಾಧ್ಯಮಗಳು ಹೇಳ್ತಾ ಬಂದಿದ್ದವು. ತುಷ್ಟೀಕರಣದ ರಾಜಕಾರಣ, ಓಲೈಕೆಯ ರಾಜಕಾರಣಕ್ಕೆ ಅಲ್ಲಿಯ ರುದ್ರ ಸತ್ಯಗಳನ್ನು ಸಂಪೂರ್ಣವಾಗಿ ಅದನ್ನು ನೆಲಸಮ ಮಾಡಲಾಗತ್ತೆ, ದಫನ್ ಮಾಡಲಾಗತ್ತೆ ಅನ್ನೋದನ್ನು ಸೋಷಿಯಲ್ ಮೀಡಿಯಾಗಳು ಬಹಳ ಒಕ್ಕೊರಲಿನಿಂದ ಅದನ್ನು ಹೇಳ್ತಾನೇ ಬಂದಿದ್ದವು. ಈಗ ಅದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಅಷ್ಟೇ ಅಲ್ಲ, ಈ ನರಸತ್ತ ಸರ್ಕಾರ ವೋಟ್ ಬ್ಯಾಂಕಿನ ಮತ್ತು ಅಧಿಕಾರ ರಾಜಕಾರಣಕ್ಕಾಗಿ ತಾನು ಯಾವುದನ್ನು ಮಾಡಬಲ್ಲೆ, ಯಾವುದನ್ನು ಮಾಡುತ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ದೇ ಆರ್ ಅವರ್ ಬ್ರದರ್ಸ್ ಅಂತ ಹೇಳಿ ಘೋಷಣೆ ಮಾಡುವ ಮೂಲಕ ಸರ್ಕಾರದ ಆರಂಭದ ದಿನದಿಂದಲೇ ಈ ಪಕ್ಷಪಾತ ಧೋರಣೆಯನ್ನು ಮುಂದುವರಿಸ್ಕೊಬಂದದ್ದಂಥ ಸರ್ಕಾರ ಈಗ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಣ್ಣಿಗೆ ಕಾಣುವ ಹಾಗೆ ಸತ್ಯಗಳು ಗೋಚರಿಸ್ತಾ ಇದ್ದರೂ ಕೂಡ ಅದನ್ನು ಮರೆಮಾಚಿ ತಮ್ಮದೇ ಆದಂಥ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಏನನ್ನ ಮಾಡಬೇಕು ಅದನ್ನೇ ಮಾಡಿದೆ. ಉದಯಗಿರಿ ಪೊಲೀಸ್ ಠಾಣೆಯ SI ರೂಪೇಶ್ ಅವರನ್ನು ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಮೇಲೆ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ಈ ಸರ್ಕಾರಕ್ಕೆ ಮಾನ ಇದೆಯಾ, ಮರ್ಯಾದೆ ಇದೆಯಾ, ಕನಿಷ್ಠ ಮಟ್ಟದ ಒಂದು ತರತಮತೆಯ ಜ್ಞಾನ ಇದೆಯಾ? ಕರ್ತವ್ಯ ಲೋಪ ಆಗುವುದು ಹೇಗೆ? ಅಲ್ಲಿ ಇದೇ DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಮೈಸೂರಿನಲ್ಲೇ ನಿಂತು ಅಲ್ಲಿ ಆದಂಥ ಅವತ್ತಿನ ಕಲ್ಲು ತೂರಾಟದಲ್ಲಿ 1000, 1500, 2000 ಜನ ಸೇರಿದ್ದು, 100 ಚೀಲ ಕಲ್ಲು ಅಲ್ಲಿ ಬಂದದ್ದನ್ನು ಕಂಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಪೊಲೀಸರು 14 ಜನ ಮಾರಣಾಂತಿಕವಾಗಿ ಗಾಯಗೊಂಡಿದ್ದಷ್ಟೇ ಅಲ್ಲ, ಅವರು ಬದುಕಿದ್ದೇ ಆಶ್ಚರ್ಯ, ಅವರು ಜೀವ ಸಹಿತ ಉಳಿದದ್ದೇ ಆಶ್ಚರ್ಯ. ಅಂಥ ಒಂದು ಸಂದರ್ಭ ಅಲ್ಲಿತ್ತು. ಪೊಲೀಸರು ಅದನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಪೊಲೀಸರನ್ನು ನಾನು ಅಭಿನಂದಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾದರೆ ಅವರೇ DCM ಅಲ್ಲೇ ಹೇಳಿದರು, ರಾಜಣ್ಣನವರ ಮಾತಿಗೆ ಅದನ್ನೇ ಹೇಳಿದರು, ಪೊಲೀಸರಿಗೆ ಛೀ ತೂ ಅಂತ ಉಗಿದಿದ್ದಾರೆ ರಾಜಣ್ಣ ಅಂತ ಹೇಳಿದಾಗ ಅವನು ಯಾವನ್ರಿ ಅನ್ನುವ ಲೆವೆಲ್ಗೆ ಹೇಳಿದರು ಅವರು. ನಾನೇ ಈಗ ಮುಖ್ಯಮಂತ್ರಿಗಳು ಅಸೌಖ್ಯದಲ್ಲಿದ್ದಾರೆ, DCM ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಿದ್ದೆ ಅಂತಿಮ ಅಂತ ಹೇಳಿದರು. ಹಾಗಾದರೆ DKಶಿ ಅವರ ಮಾತಿಗೆ ಕೂಡ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ಮೊದಲೇ ಇವತ್ತು ಮುಖ್ಯಮಂತ್ರಿಯ ಗದ್ದುಗೆಗಾಗಿ ಜಟಾಪಟಿ ಅದು ತಾರಕಕ್ಕೆ ಹೋಗಿದೆ. ಸಿದ್ದು ಬಣ ಮತ್ತು DKಶಿ ಬಣ ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ, ಗೃಹ ಇಲಾಖೆ ಒಬ್ಬ SI ಮೇಲೆ ತನ್ನ ವೋಟ್ ಬ್ಯಾಂಕಿನ ರಾಜಕಾರಣದ ಹೊಲಸನ್ನು ಎರಚಿದೆ. ಅದೇ ನೋಡಿ, ಅಲ್ಲಿ ಆ ವಿವಾದಿತ ಪೋಸ್ಟನ್ನು ಹಾಕಿದಂಥ ಸತೀಶ್ ಅವರಿಗೆ ಜಾಮೀನು ಸಿಕ್ಕಿದೆ. ಆ ಪೋಸ್ಟ್ ಯಾವ ರೀತಿ ಆಯಿತು? ಅವರದೇ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿದ್ದಂಥ
ಮುಸ್ಲಿಂ ಯುವಕರು ಅದನ್ನು ಕದ್ದು ಹೇಗೆ ಅದನ್ನು ಪ್ರಸಾರ ಮಾಡಿದರು, ಅದರಿಂದ ಇರುವಂಥ ಷಡ್ಯಂತ್ರ ಏನು, ಇದೇ ಸತೀಶ್ ಅವರ ಅಂಗಡಿಯನ್ನು ಎತ್ತಂಗಡಿ ಮಾಡಲಿಕ್ಕೆ ಅಲ್ಲಿ ಯಾವ ರೀತಿಯ ಕುತಂತ್ರ ನಡೀತಾ ಇದೆ, ಇವೆಲ್ಲ ವಿವರಗಳು ಮಾಧ್ಯಮಗಳಲ್ಲಿ ಬಂದಿದ್ದೇವೆ. ನಾವು ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೇವೆ, ನೀವು ಗಮನಿಸಿರ್ತೀರಿ. ಇದೇ ಉದಯಗಿರಿಯಲ್ಲಿ ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು. ಒಬ್ಬೊಬ್ಬರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಬೆದರಿಕೆ ಹಾಕಿ ಅಲ್ಲಿ ರಕ್ತಪಾತವನ್ನು ಮಾಡುವ ಮೂಲಕ ಈ ಬ್ರದರ್ಸ್ಗಳು ಏನು ಮಾಡಿದರು, ನಿಧಾನವಾಗಿ ಅಲ್ಲಿ ಎಲ್ಲರನ್ನೂ ಎತ್ತಂಗಡಿ ಮಾಡಿ ಇವತ್ತು ಅದು 95% ಹೆಚ್ಚು ಮುಸ್ಲಿಂ ಬಾಹುಳ್ಯ ಉಳ್ಳಂಥ ಏರಿಯಾ ಆಗಿದೆ ಅನ್ನೋದರ ಬಗ್ಗೆ ಅಲ್ಲಿ ಅರ್ಧ ದುಡ್ಡಿಗೆ ಬೇಕಾಬಿಟ್ಟಿಯಾಗಿ ಜೀವದ ಬೆದರಿಕೆಯಿಂದ ಮನೆಯನ್ನು ಮಾರಿ ಬಂದಂಥವರೊಬ್ಬರು ಪೋಸ್ಟ್ ಹಾಕಿದ್ದಾರೆ. ಅದನ್ನು ನಿಮ್ಮೆದುರಿಡ್ತಾ ಇದ್ದೇವೆ. ಅಂದರೆ ಉದಯಗಿರಿ ಹೇಗೆ ಮುಸ್ಲಿಮೀಕರಣ ಆಯಿತು, ಯಾವ ರೀತಿಯ ಭಯೋತ್ಪಾದಕತೆಯಿಂದ ಅಲ್ಲಿ ಹಿಂದೂಗಳನ್ನು ಒದ್ದೋಡಿಸಲಾಯಿತು ಅನ್ನೋದನ್ನು ಅಲ್ಲಿಯ ನಿವಾಸಿಯಾಗಿದ್ದು ಆ ಭಯೋತ್ಪಾದಕತೆಯ ವಿವಿಧವಾದಂಥವರ ತಂತ್ರಗಳನ್ನು ಮತ್ತು ಧಮಕಿಗಳನ್ನು ಸಹಿಸಲಾರದೇ ಅಲ್ಲಿಂದ ನಾವು ಹೇಗೆ ಕಾಲ್ಕಿತ್ತೇವು ಅನ್ನುವಂಥ ಒಂದು ಕರಳು ಮಿಡಿಯುವಂಥ ಒಂದು ಸನ್ನಿವೇಶದ ಒಂದು ಪತ್ರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ನಿಮ್ಮ ಗಮನಕ್ಕೆ ಕೊಡ್ತೇವೆ ನಾವು. ಇಂಥ ಒಂದು ವಾಸ್ತವ ಅಲ್ಲಿ ಮನೆ ಮಾಡಿದೆ, ನೆಲೆ ನಿಂತಿದೆ. ಅಲ್ಲಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದಂಥ ಲಿಂಬೆಹಣ್ಣು ಮಾಂತ್ರಿಕ ಅಂತಲೇ ಅವನನ್ನು ಕರೀತಾರೆ ಮುಷ್ತಾಕ್ ಮುಕಬೋಲಿ ಅವರು. ಮುಷ್ತಾಕ್ ಮುಕಬೋಲಿ ಇವತ್ತಿಗೂ ಅಲ್ಲಿ ಮೈಸೂರಿನಲ್ಲೇ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾನೆ. 1000 ಜನರ ಮೇಲೆ ಆರೋಪವನ್ನು ಪೊಲೀಸು ರುಜು ಮಾಡಿದೆ, ಆದರೆ ಕೇವಲ 16 ಜನರನ್ನು ಮಾತ್ರ ಬಂಧಿಸಿದೆ. ಹಾಗಾದರೆ ಒಬ್ಬ SI ಇಡೀ ಪೊಲೀಸ್ ಇಲಾಖೆಯ ಅವರ ಹೈರಾರ್ಕಿಯಲ್ಲಿ ಬರುವಂಥ ಒಬ್ಬ ಲೋ ಗ್ರೇಡಿನ ಒಬ್ಬ ಆಫೀಸರು, ಅವನ ಮೇಲೆ ನೀವು ಕ್ರಮವನ್ನು ತೆಕ್ಕೊಳ್ತೀರಿ. ಅದು ಏನು? ಕರ್ತವ್ಯ ಲೋಪ, ನಿರ್ಲಕ್ಷ್ಯ. ಹೇಗೆ ಕರ್ತವ್ಯ ಲೋಪ, ಹೇಗೆ ನಿರ್ಲಕ್ಷ್ಯ? ಹಾಗಾದರೆ ನೀವು ಹೇಳ್ತೀರಿ ಈಗ ಇದೇ ನಿಮ್ಮ ವಾಲ್ಮೀಕಿ ನಿಗಮದಲ್ಲಿ ಆದಂಥ ಅವ್ಯವಹಾರಕ್ಕೆ ಮುಖ್ಯಮಂತ್ರಿಗಳು ಹೇಗೆ ಜವಾಬ್ದಾರಿ ಅಂತೀರಿ. ಅಂದರೆ ಯಾವುದೇ ಅವ್ಯವಹಾರ ಆಗಲಿ, ಯಾವುದೇ ಒಂದು ಘಟನೆ ನಡೀಲಿ, ಅಲ್ಲಿ ಹೈರಾರ್ಕಿಯಲ್ಲಿರುವಂಥ ಆಫೀಸರ್ಗಳನ್ನು ನೀವು ರಕ್ಷಿಸ್ತೀರಿ, ಮುಖ್ಯಮಂತ್ರಿಗಳನ್ನು ರಕ್ಷಿಸ್ತೀರಿ. ಆದರೆ ಲೋವರ್ ಗ್ರೇಡಿನ ಅಧಿಕಾರಿಗಳ ಆತ್ಮಹತ್ಯೆಯಾದರೂ ಅದನ್ನು ನಿರ್ಲಕ್ಷ್ಯ ಮಾಡ್ತೀರಿ. ಅಂದರೆ ನಿಮ್ಮ ಆಡಳಿತದ ಒಟ್ಟು ತರೀಕ ಏನು? ಹಾಗಾದರೆ ನೀವು ನಿಮ್ಮ ನಿಜವಾದ ಕ್ರಮ ತೆಗೆದುಕೊಳ್ಳೋದಿದ್ರೆ ಪೊಲೀಸ್ ಕಮಿಷನರ್ ಮೇಲೆ ತಗೊಳ್ಬೇಕಿತ್ತು, DCP ಮೇಲೆ ತಗೋಬೇಕಿತ್ತು, DYSP ಮೇಲೆ ತಗೋಬೇಕಿತ್ತು. ಅವ್ರದ್ದು ಕರ್ತವ್ಯ ಲೋಪ ಅಲ್ವಾ? ಆಮೇಲೆ ನಿಮಗೆ ಇಡೀ ಪೊಲೀಸ್ ಇಲಾಖೆಯ ನೈತಿಕತೆಯ ಮೇಲೆ ಪ್ರಹಾರ ಮಾಡ್ತಾ ಇದ್ದೀರಲ್ರಿ. ಇಡೀ ಪೊಲೀಸ್ ಇಲಾಖೆ ತಲೆ ಎತ್ತಿ ಕೆಲಸ ಮಾಡೋದು ಹೇಗೆ ಸಮಾಜದಲ್ಲಿ? ಇಂಥ ದುಷ್ಟರನ್ನು, ಭಯೋತ್ಪಾದಕರುಗಳನ್ನು, ಜೆಹಾದಿಗಳನ್ನು ಇದೇ ಮುಷ್ತಾಕ್ ಅನ್ನುವಂಥ ಭ್ರಷ್ಟ ಅವನು ಪ್ರಚೋದನಕಾರಿ ಭಾಷಣ ಮಾಡಿದ್ದು ಇಡೀ ವೈರಲ್ ಆಗಿ ಹರಿದಾಡ್ತಾ ಇದೆ. ನಿಮಗೆ ಅವನನ್ನು ಬಂಧಿಸುವಷ್ಟು ಕನಿಷ್ಠ ಮಟ್ಟದ ತಾಕತ್ತಿಲ್ಲ ಈ ಕರ್ನಾಟಕ ಸರ್ಕಾರಕ್ಕೆ. ಎಷ್ಟರ ಮಟ್ಟಿಗೆ ನೀವು ಬ್ರದರ್ಸನ್ನು ಉಳಿಸ್ಲಿಕ್ಕೆ ಹೊರಟಿದ್ದೀರಿ. ತೆಲಂಗಾಣದಲ್ಲಿ ನಿಮ್ಮ ಸಹೋದರ ರಂಜಾನ್ ಪ್ರಯುಕ್ತ 1 ಗಂಟೆ ಅವರಿಗೆ ಮೊದಲು ಹೋಗಬಹುದು ಅಂತ ತಾಕೀತು ಮಾಡಿದ್ದಾರೆ, ಆಜ್ಞೆ ಹೊರಡಿಸಿದ್ದಾರೆ. ಹಾಗಾದರೆ ನೀವು ಗಣೇಶ ಚತುರ್ಥಿ ಕೊಡಿ, ನವರಾತ್ರಿ ಕೊಡಿ, ದೀಪಾವಳಿ ಕೊಡಿ. ನಾವೇನು ಅಪರಾಧ ಮಾಡಿದ್ದೇವೆ ಹಿಂದೂಗಳು? ನಮಗೂ ಮಾವಿನ ತುಂಗೆ ಕಟ್ಟಲಿಕ್ಕೆ ಉಂಟು, ನಮಗೂ ಹಬ್ಬಕ್ಕೆ ತಯಾರಿ ಮಾಡಲಿಕ್ಕೆ ಉಂಟು, ಜಪ ಮಾಡಲಿಕ್ಕೆ ಉಂಟು, ವ್ರತ ಮಾಡಲಿಕ್ಕೆ ಉಂಟು. ಅವರೊಬ್ಬರಿಗೆಲ್ಲ ಗೋಡೆ ನೋಡಿ ಅಲ್ಲಿ ನಮಾಜ್ ಮಾಡೋದಕ್ಕೆ ನಮಗೂ ಇದೆ. ಕ್ರಿಶ್ಚಿಯನ್ಗೆ ಕೊಡಿ, ಅವರಿಗೂ ಕ್ರಿಸ್ಮಸ್ ಇದೆ, ಅವ್ರಿಗೂ ಹಬ್ಬದ ತಯಾರಿ ಇದೆ, ಅವ್ರಿಗೂ ಚರ್ಚ್ಗೆ ಹೋಗ್ಲಿಕ್ಕೆ ಉಂಟು. ಕೊನೆಗೂ ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಹಾಗಾದರೆ ಪ್ರತಿ ಮತ ಮತ್ತು ಧರ್ಮಕ್ಕೆ ಇದೇ ರೀತಿ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಗಲಭೆ ಆದಾಗ ಅವರನ್ನು ಅಮಾಯಕರು ಅಂತ ಬಿಡ್ತೀರಿ. ಕುಕ್ಕರ್ ಬಾಂಬ್ ಸಿಡಿದಾಗ ಅದು ಕನಿಷ್ಠ ಮಟ್ಟದ ಕುಕ್ಕರು ಅಂತೀರಿ. ರಾಮೇಶ್ವರ ಕೆಪೆಯಲ್ಲಿ ಏನೋ ಬಾಂಬ್ ಬಿಟ್ಟು ಹೋದವನನ್ನು ಅಯ್ಯೋ ಅದೇನೋ ಒಂದು ಸಣ್ಣ ಪುಟ್ಟ ಘಟನೆ ಅಂತೀರಿ ಪರಮೇಶ್ವರ್ ಅವರೇ. ಕೊನೆಗೆ NIA ಬಂದು ಹೇಳ್ತದೆ ಇಡೀ ಭಾರತವನ್ನೇ
ಅವರು ಭಯೋತ್ಪಾದಕ ಚಟುವಟಿಕೆಗೆ ಆಯಕಟ್ಟಿನ ಜಾಗಗಳನ್ನು ಗುರುತಿಸಿ ಬಾಂಬ್ ಬಿಡ್ತಾ ಇದ್ದಾರೆ, ಇವರ ಲಿಂಕ್ ಹೀಗಿದೆ ಅಂತ ಕೊಡ್ತಾರೆ. ಆವಾಗ ಏನು ಹೇಳ್ತೀರಿ ನೀವು? ಇದು NDA ಗೌರ್ಮೆಂಟಿನ BJP ಸರ್ಕಾರದ ಅವರೇ ಹುಟ್ಟಿಸಿಕೊಂಡು ಹೇಳುವಂಥ ಸತ್ಯ. NIAಯನ್ನು ಕೂಡ ಅವರು ಅಧಿಕಾರದ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ಯಾವ ನನ್ನ ಮಗ ಹೇಳಿದ್ದ ನಿಮಗೆ ರಂಜಾನಿಗೆ 1 ಗಂಟೆ ಟೈಮ್ ಕೊಡಿ ಅಂತ? ಅಂದರೆ ನೀವು ಬೆಂಕಿ ಕೊಳ್ಳಿಯಲ್ಲಿ ತಲೆ ತೋರಿಸ್ಕೊಳ್ಳುವುದು ಅಂದರೆ ಇದೇನೆ. ಎಳೆದುಕೊಳ್ಳುವುದು ವಿವಾದಗಳನ್ನು ತುಷ್ಟೀಕರಣ ಮಾಡೋದಕ್ಕಾಗಿ ಅವರಿಗೆ ಏನು ಬೇಕಾದರೂ ಕೊಡಬಹುದು. ಇದು ಸಂವಿಧಾನಾತ್ಮಕವ? ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ತಿರುಗಾಡುವವರು ಈ ದೇಶದಲ್ಲಿ ಧರ್ಮ ರಾಜಕೀಯ ಮಾಡ್ತಾ ಇದ್ದೀರಿ, ಜಾತಿ ರಾಜಕೀಯ ಮಾಡ್ತಾ ಇದ್ದೀರಿ, ತುಷ್ಟೀಕರಣಕ್ಕಾಗಿ ಏನು ಬೇಕಾದರೂ ಮಾಡ್ತಾ ಇದ್ದೀರಿ. ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ SIಯನ್ನು ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ಅಂತ ಅವರನ್ನು ಎತ್ತಂಗಡಿ ಮಾಡ್ತೀರಿ ಅಂತಂದರೆ ಪೊಲೀಸ್ ಇಲಾಖೆಯನ್ನು ಬರ್ಖಾಸ್ತುಗೊಳಿಸಿ, ಆ ಆಫೀಸರ್ಗಳನ್ನೆಲ್ಲ ಇದನ್ನು ಮಾಡಿ, ಬರ್ಖಾಸ್ತು ಮಾಡಿ. ಅವರನ್ನು ಯಾಕೆ ಇಟ್ಕೊಂಡಿದ್ದೀರಿ? ಅವರನ್ನು ಸಾರ್ವಜನಿಕವಾಗಿ ಪೊಲೀಸರ ವರ್ದಿಗೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತಾದರೆ ಅಲ್ಲಿ ಸಾವಿರ ಜನ ವ್ಯವಸ್ಥಿತವಾಗಿ ಕಲ್ಲಿನ ಚೀಲ ಹಿಡ್ಕೊಬಂದು ಪೊಲೀಸ್ ವ್ಯಾನು, ಪೊಲೀಸ್ ಠಾಣೆ, ಪೊಲೀಸರ ಮೇಲೆ ಆ ಥರ ದಾಳಿ ಮಾಡ್ತಾರೆ. ಅವರನ್ನು ನಿಮಗೆ ಸರಿಯಾದಂಥ ನ್ಯಾಯಯುತವಾಗಿ ಅವರನ್ನು ಬಂಧಿಸಿ ವಿಚಾರ ಮಾಡಲಿಕ್ಕಾಗೋದಿಲ್ಲ. ವೋಟ್ ಬ್ಯಾಂಕಿನ ಕಾರಣಕ್ಕಾಗಿ, ತುಷ್ಟೀಕರಣದ ಕಾರಣಕ್ಕಾಗಿ ಅವರು ಏನು ಮಾಡಿದರೂ ಓಕೆ. ಪೊಲೀಸ್ ಇಲಾಖೆಯ ನೈತಿಕತೆಯನ್ನೇ ನೀವು ಬರ್ಬಾದ್ ಮಾಡ್ತಾ ಇದ್ದೀರಿ, ದಿವಾಳಿ ಮಾಡ್ತಾ ಇದ್ದೀರಿ. ಇದರ ಫಲವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನೀವು ಅನುಭವಿಸ್ತೀರಿ. ಪೊಲೀಸು ಮತ್ತು ಸೈನ್ಯ ಇದರ ನೈತಿಕ ದಿವಾಳಿತನಕ್ಕೆ ಯಾವ ಸರ್ಕಾರವೇ ಮುಂದಾಗಲಿ, ಅದು NDA ಇರಲಿ, UPA ಇರಲಿ, ಯಾವುದೇ ಇರಲಿ, ಅದು ಈ ದೇಶದ ದುರಂತಕ್ಕೆ ನಾಂದಿ ಮಾಡಿಕೊಡ್ತದೆ. ನೆನಪಿಡಿ, ಸಾಮಾಜಿಕವಾದ ಕ್ಷೋಭೆಗೆ ನಾಂದಿ ಮಾಡಿಕೊಡ್ತದೆ. ಈ ರೀತಿಯ ತುಷ್ಟೀಕರಣದ ರಾಜಕಾರಣ ಮತ್ತು ಆಡಳಿತವನ್ನು ಕರ್ನಾಟಕ ಬಿಡಿ ದೇಶ ಯಾವತ್ತೂ ಕಂಡಿಲ್ಲ. ಅಧಿಕಾರದ ಮದ ಕರ್ನಾಟಕದಲ್ಲಿ ಹರಿತಾ ಇದ್ದರೆ ದೇಶಾದ್ಯಂತ ಅಧಿಕಾರ ಇಲ್ಲದೇ ಹತಾಶೆಯ ಒಂದು ಪರಾಕಾಷ್ಠೆ ಏನಿದೆ ಅದು ಕಾಂಗ್ರೆಸ್ ಸರ್ಕಾರದ ಧುರೀಣರನ್ನು ಆತ್ಮವಿಹೀನಗೊಳಿಸ್ತಾ ಇದೆ, ದೇಶದ್ರೋಹಿಗಳನ್ನಾಗಿ ವರ್ತಿಸುವಂತೆ ಮಾಡ್ತಾ ಇದೆ, ಸಂವಿಧಾನ ಹಿಡ್ಕೊಂಡು ಅಸಂವಿಧಾನಿಕವಾಗಿ ವರ್ತಿಸುವ ಹಾಗೆ ಮಾಡ್ತಾ ಇದೆ. ಇದು ಯಾವ ನ್ಯಾಯ? ಇದು ಅದರ ಹಿಂದೆ ಏನೇನು ನಡೆದಿದೆ ಅನ್ನೋದು ಸಂಪೂರ್ಣವಾಗಿ ಅಸತ್ಯ. ಪೊಲೀಸ್ ಇಲಾಖೆಯೇ ಭೇದಿಸಿದೆ. ಸತೀಶ್ ಅವರ ಮೊಬೈಲ್ ಹೇಗೆ ಕರಪ್ಟ್ ಆಯಿತು, ಸತೀಶ್ ಅವರ ಮೊಬೈಲಲ್ಲಿ ಬಂದಂಥ ಪೋಸ್ಟನ್ನು, ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇದ್ದಂಥ ವಾಟ್ಸಪ್ನಲ್ಲಿ ಇದ್ದಂಥ ಸ್ಟೇಟಸನ್ನು ಹೇಗೆ ಕದ್ದು ಹಂಚಲಾಯಿತು, ಪ್ರಚೋದನಾತ್ಮಕವಾಗಿ ಹೇಗೆ ಅದನ್ನು ಭುಗಿಲೇಳುವಂತೆ ಮಾಡಲಾಯಿತು, ಮತ್ತು ಅದರ ಹಿಂದಿರುವಂಥ ಕಾರ್ಯಕಾರಣ ಏನು, ಇದರ ಸಂಪೂರ್ಣ ವಿವರವನ್ನು ಪೊಲೀಸ್ ತನಿಖೆಯಲ್ಲೇ ಪ್ರಾಥಮಿಕವಾಗಿ ಬಂದಿದೆ. ಆದರೆ ನೆನಪಿಡಿ, ನಾವು ಅವತ್ತೇ ಹೇಳಿದ್ದೆವು, ಆ ಎಲ್ಲ ವಿವರಗಳನ್ನು ಈಗ ಡಿಲೀಟ್ ಮಾಡಲಾಗ್ತದೆ, ಎಲ್ಲ ವಿವರಗಳನ್ನು ತಿರುಚಲಾಗ್ತದೆ. ಇವರನ್ನು ಕೂಡ ಮುಷ್ತಾಕ್ನಂಥ ದೇಶದ್ರೋಹಿ, ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಇಡೀ ಗುಂಪನ್ನು ಒಂದು ಕ್ರೌರ್ಯಕ್ಕೆ ಮುಖ ಮಾಡಿ ನಿಲ್ಲಿಸಿದಂಥ ಭ್ರಷ್ಟನನ್ನು ಕೂಡ ಇವತ್ತು ಬಂಧಿಸಿದನೇ ಅವನನ್ನು ಗೂಳಿಯ ಹಾಗೆ ತಿರುಗಾಡಲಿಕ್ಕೆ ಬಿಟ್ಟಿದ್ದಾರೆ ಇದೇ ಕರ್ನಾಟಕ ಸರ್ಕಾರ. ಲಕ್ಷ್ಮಣ್ಣವರೇ ಏನು ಹೇಳ್ತೀರಿ ಇದಕ್ಕೆ? ಈಗಲೂ RSSನವರ ಕೈವಾಡನ ಇದು? ರೂಪೇಶನನ್ನು ಎತ್ತಂಗಡಿ ಮಾಡಿದ್ದು ಕರ್ತವ್ಯ ನಿರ್ಲಕ್ಷ್ಯ, ಕರ್ತವ್ಯ ಲೋಪ, ಜೀವ ಉಳಿದದ್ದೇ ಜಾಸ್ತಿ ಆ ಪೊಲೀಸರಿಗೆ. ಅವತ್ತವರು ಅಂಥ ಒಂದು ಮಾಬನ್ನು ಕಂಟ್ರೋಲ್ ಮಾಡಿದ್ದಾರೆ, ಪೊಲೀಸ್ ಇಲಾಖೆಗೆ ಬೆಂಕಿ ಬೀಳುವುದನ್ನು ನಿಲ್ಲಿಸಿದ್ದಾರೆ, ಸಾವಿರಾರು ಹೆಣ ಬೀಳುವುದನ್ನು ನಿಲ್ಲಿಸಿದ್ದಾರೆ. ಅಂಥ ಒಬ್ಬ ಪೊಲೀಸರನ್ನು ಕರ್ತವ್ಯ ಲೋಪ ಅಂತಿರಲ್ಲ, ನಿರ್ಲಕ್ಷ್ಯ ಅಂತಿರಲ್ಲ. ನಿಮಗೆ ನೈತಿಕತೆ ಇದೆಯಾ? ನಿಮಗೆ ಸಮಾಜದ ಬಗ್ಗೆ ಕಾಳಜಿ ಇದೆಯಾ? ಬಹುಸಂಖ್ಯಾತ ಹಿಂದೂಗಳನ್ನು ಈ ರೀತಿಯಲ್ಲಿ ಮೆಟ್ತೀರಾ, ಈ ರೀತಿಯಲ್ಲಿ ತುಳಿತೀರಾ, ಈ ರೀತಿಯಲ್ಲಿ ಅವಮಾನ ಮಾಡ್ತೀರಾ? ಕೇವಲ ಓಟು ಮತ್ತು ಅಧಿಕಾರಕ್ಕಾಗಿ ಒಂದು ಕೋಮನ್ನು, ಒಂದು ಮತವನ್ನು
ಆ ಮತದಲ್ಲಿ ಬದುಕುವವರನ್ನ ಇಷ್ಟರ ಮಟ್ಟಿಗೆ ಓಲೈಸ್ತೀರಾ? ಒಬ್ಬ ಕೊಲೆ ಮಾಡಿದವನನ್ನು ಕೂಡ ಅಮಾಯಕ ಅಂತ ಬಿಡ್ತೀರಲ್ರಿ, ಬೆಂಕಿ ಹಾಕಿದವನನ್ನು ಕೂಡ ಅಮಾಯಕ ಅಂತ ಬಿಡ್ತೀರಿ. ನಿಮಗೆ ಹುಬ್ಬಳ್ಳಿ, DJ ಹಳ್ಳಿ, KG ಹಳ್ಳಿ ಯಾವ ಪ್ರಕರಣ ಬೇಕು? ಉದಯಗಿರಿ ಪ್ರಕರಣ ಅತ್ಯಂತ ಕಣ್ಣೆದುರಿರುವ ಸಾಕ್ಷಿ. ಅಂದರೆ ನೀವು ರಾಜಕಾರಣಕ್ಕಾಗಿ ಮನುಷ್ಯತ್ವವನ್ನು ಮಾರಾಟಕ್ಕಿಟ್ಟಿದ್ದೀರಿ, ರಾಜಕಾರಣಕ್ಕಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಬಲಿ ಹಾಕ್ತಾ ಇದ್ದೀರಿ, ರಾಜಕಾರಣಕ್ಕಾಗಿ ಸತ್ಯವನ್ನೇ ಸಂಪೂರ್ಣವಾಗಿ ನಾಶಗೊಳಿಸ್ತಾ ಇದ್ದೀರಿ. ಇಷ್ಟರ ಮಟ್ಟಿಗೆ ರಾಜಕಾರಣ, ಇಷ್ಟರ ಮಟ್ಟಿಗೆ ಅಧಿಕಾರದ ಓಲೈಕೆ. ನೀವು ಮನುಷ್ಯರ ಒಂದು ನ್ಯಾಯಸಮ್ಮತವಾದ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ವಾತಾವರಣದಲ್ಲಿ ಮೂಢ ಹಗರಣಕ್ಕೆ ಲೋಕಾಯುಕ್ತ ತನಿಖೆ ಅದು ಏನು ಮಾಡುತ್ತೆ ಅಂತ ನಮಗೊತ್ತಿಲ್ವೇ? ಪೊಲೀಸ್ ಇಲಾಖೆಯನ್ನು, ಲೋಕಾಯುಕ್ತವನ್ನು, ನ್ಯಾಯಾಂಗವನ್ನು ಸಂಪೂರ್ಣವಾಗಿ ಆತ್ಮಸ್ಥೈರ್ಯ ಕುಸಿಯುವ ಹಾಗೆ ಮಾಡಿದ್ದೀರಿ. ಪೊಲೀಸ್ ಇಲಾಖೆಯಂತೂ ಸಂಪೂರ್ಣವಾಗಿ ತಲೆ ತಗ್ಗಿಸುವಂಥ ಘಟನೆ ಇದು. ರೂಪೇಶ್ ಅವರ ಎತ್ತಂಗಡಿ ಮತ್ತು ಅದಕ್ಕೆ ಸರ್ಕಾರ ಕೊಟ್ಟಂಥ ಕಾರಣ ಇಡೀ ಕರ್ನಾಟಕದ ಜನತೆ ಇವತ್ತು ಎಚ್ಚರದಿಂದ ಈ ಪ್ರಕರಣವನ್ನು ನೋಡಬೇಕಾಗಿದೆ. ಅಲ್ಲಿ ಒಂದು ಕಡೆ ಹೇಳ್ತಾರೆ, ಯಾರು ಪಶ್ಚಿಮ ಬಂಗಾಳದ ದೀದಿ, ಕುಂಭಮೇಳ ಅಲ್ಲ ಅದು ಮೃತ್ಯು ಕುಂಭ ಅಂತಾರೆ. ತಲೆಸರಿ ಇದ್ದವ್ರು ಮಾತಾಡೋ ಕೆಲಸನ ಇದು? ದಿನಕ್ಕೆ 7-8 ಲಕ್ಷ 10 ಲಕ್ಷದವರೆಗೆ ಜನ ಅಲ್ಲಿ ಸೇರುವಂಥ ಒಂದು ಆ ಪ್ರಯಾಗರಾಜನ ಮಹಾಕುಂಭ ಮೇಳದಲ್ಲಿ ನಡೆದಂಥ ಅವಘಡವನ್ನು ತಡೆ ಹಿಡಿದು ಅದಕ್ಕೆ ತಕ್ಷಣವಾದ ಪ್ರತಿಕ್ರಿಯಿಸುವ ಮೂಲಕ, ತಕ್ಷಣ ಅದನ್ನು ತಹಬಂದಿಗೆ ತರುವ ಮೂಲಕ ಒಂದು ಮಹಾ ದುರಂತವನ್ನು ತಡೆದಂಥ ಕೀರ್ತಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೇರಬೇಕು. ಇನ್ನು ದೆಹಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಆದಂಥ ಘಟನೆ, ಅಂಥ ಘಟನೆಗಳು, ಅನಿರೀಕ್ಷಿತವಾದ ಘಟನೆಗಳು, ತಳ್ಳಾಟ, ನುಗ್ಗಾಟ, ಅದರ ಮಧ್ಯೆ ನಡೆಯುವಂಥ ಅವಘಡ ಇದು ಈ ದೇಶಕ್ಕಲ್ಲ, ಪ್ರಪಂಚಕ್ಕೂ ಹೊಸತಲ್ಲ. ಮೆಕ್ಕಾದಲ್ಲಿ ನಡೆದಂಥ ಘಟನೆಗೆ ಮೃತ್ಯು ಕುಂಭ ಅಂತ ಹೇಳುವ ತಾಕತ್ತಿದೆಯಾ ಇವರಿಗೆ? ಹೇಳ್ತಾರ ಇವರು? ಹಿಂದುತ್ವ, ಸನಾತನತೆ, ನಮ್ಮ ನಂಬಿಕೆ, ನಮ್ಮ ಆಚರಣೆ, ಎಷ್ಟು ಅದನ್ನು ಹೀಗಳಿತೀರಿ, ಎಷ್ಟು ಅದನ್ನು ಮೆಟ್ತೀರಿ, ಎಷ್ಟು ಅದನ್ನು ನಾಮಾವಶೇಷಗೊಳಿಸಲಿಕ್ಕೆ ಅಂತ ಸಂಘಟಿತರಾಗಿ ಹೊರಡ್ತೀರಿ. ಒಂದು ನೆನಪಿಡಿ, ಬಹುಸಂಖ್ಯಾತರ ಮೇಲೆ ಮಾಡುವ ನಿಮ್ಮ ಆಕ್ರಮಣ, ನಮ್ಮ ನಂಬಿಕೆಯ ಮೇಲೆ ಮಾಡುವ ನಿಮ್ಮ ಆಕ್ರಮಣ, ನಿಮ್ಮ ತುಷ್ಟೀಕರಣದ ರಾಜಕಾರಣ, ಪ್ರತಿಯೊಂದು ಸಾಮಾಜಿಕವಾದಂಥ ಗಲಭೆಯಲ್ಲೂ ಜೆಹಾದಿಗಳ, ಭಯೋತ್ಪಾದಕರ ಇವರೆಲ್ಲರ ಕೈ ನಿಜವಾಗಿಯೂ ಎಷ್ಟು ಆಳವಾಗಿದೆ ಅನ್ನೋದು ಪೊಲೀಸ್ ಇಲಾಖೆಗೂ ಗೊತ್ತು, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಗೆ ಗೊತ್ತು, ನಿಮ್ಮ ಸರ್ಕಾರಕ್ಕೂ ಗೊತ್ತಿದೆ. ಆದರೂ ಕೂಡ ಅವರ ಬೆಂತಡ್ತಾ ಇದ್ದೀರಿ. ದೇ ಆರ್ ಅವರ್ ಬ್ರದರ್ಸ್ ಅಂತೀರಿ. ನಮ್ಮ ಸರ್ಕಾರ ರಚನೆ ಆಗುವುದಕ್ಕೆ ಕಾರಣವೇ ಅವರು ಅಂತೀರಿ. ಇಂತಹ ತುಷ್ಟೀಕರಣದ, ಬೆನ್ನೆಲುಬಿಲ್ಲದ, ನಾಲಿಗೆ ಇಲ್ಲದ, ಮನುಷ್ಯತ್ವ ಇಲ್ಲದ, ಸಾಮಾಜಿಕ ನ್ಯಾಯದ ಪ್ರಜ್ಞೆಯೂ ಇಲ್ಲದೆ ಇದ್ದಂಥ ನಿಮ್ಮ ವರ್ತನೆ ಒಂದು ದಿನ ನಿಮ್ಮ ಬದುಕನ್ನೇ ದಹಿಸ್ತದೆ, ನಿಮ್ಮ ಬುಡಕ್ಕೆ ಬರುತ್ತೆ. ಯಾಕೆಂದರೆ ನೀವು ಇದೇ ಸಮಾಜದಲ್ಲಿ ಬದುಕ್ತೀರಿ, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಿಮಗೂ ಕುಟುಂಬ ಇದೆ, ನೀವು ಶಾಶ್ವತವಾಗಿ ಅಧಿಕಾರದಲ್ಲಿರುವವರಲ್ಲ. ನೀವು ನಾಳೆ ಅಧಿಕಾರವನ್ನು ಕಳ್ಕೊಳ್ತೀರಿ, ನೀವು ಕೆಳಗೆ ನೆಲದಲ್ಲಿ ನಿಲ್ತೀರಿ. ಆವಾಗ ಇದೇ ಸಮಾಜದಲ್ಲಿ ನೀವು ಬದುಕಬೇಕಾಗತ್ತೆ, ನೆನಪಿಡಿ. ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ನಡೆದಂಥ ಈ ಜೆಹಾದಿಗಳ, ಭಯೋತ್ಪಾದಕರ, ದೇಶದ್ರೋಹಿಗಳ, ಸಮಾಜದ್ರೋಹಿಗಳ ಈ ವರ್ತನೆಯನ್ನು, ಕೆಲಸವನ್ನು, ಪೊಲೀಸ್ ಅವರ ಧೀರೋದಾತ್ತವಾದಂಥ ಅವತ್ತಿನ ಸಂದರ್ಭವನ್ನು ನಿಭಾಯಿಸಿದಂಥ ಕೆಲಸವನ್ನು ನೀವು ಕಾಲಡಿಗೆ ಹಾಕಿ ಹೊಸೆತೀರಿ. ನಿಮ್ಮ ದರಿದ್ರ, ಕ್ಷುದ್ರ, ಹೇಸಿಗೆ ರಾಜಕಾರಣಕ್ಕಾಗಿ ಆ ಆಫೀಸರ್ಗಳನ್ನು, ಪೊಲೀಸ್ ಇಲಾಖೆಯನ್ನು ಈ ನೈತಿಕ ಭ್ರಷ್ಟತೆಗೆ ಮತ್ತು ತಲೆ ತಗ್ಗಿಸುವ ಹಾಗೆ ನೀವು ಅವರನ್ನು ಮುಂದೆ ಮಾಡ್ತೀರಿ ಅಂತ ಆದರೆ ಇದಕ್ಕೆ ನಿಮಗೆ ಕ್ಷಮೆ ಯಾವ ಕಾರಣಕ್ಕೂ ಇಲ್ಲ. ಮತ್ತು ಪರ್ಯಾಯವಾಗಿ ಒಂದು ನೆನಪಿಡಿ, ನೀವು ಅಧಿಕಾರಕ್ಕಾಗಿ ಇಷ್ಟು ಮಾಡ್ತಾ ಇದ್ದೀರಿ, ಓಟಿಗಾಗಿ ಇಷ್ಟು ಮಾಡ್ತಾ ಇದ್ದೀರಿ. 88%ಕ್ಕೂ ಹೆಚ್ಚು ಇರುವಂಥ ಹಿಂದೂಗಳ ಮನಸ್ಸಿನ ಮೇಲೆ, ಬದುಕಿನ ಮೇಲೆ, ಆತ್ಮದ ಮೇಲೆ ನಿರಂತರವಾಗಿ ಪ್ರಹಾರ ಮಾಡ್ತಾ ಇದ್ದೀರಿ. ಸಮಾಜವನ್ನು ಪಕ್ಕ ಒಡೆದು ಆಳ್ತಾ ಇದ್ದೀರಿ. ಅಧಿಕಾರದ ರಾಜಕಾರಣಕ್ಕಾಗಿ ನೀವು ಯಾವ ರೀತಿಯಲ್ಲಿ ಇವತ್ತು
ಅಧಿಕಾರದ ದುರುಪಯೋಗ ಮಾಡ್ತಾ ಇದ್ದೀರಿ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ, ಮಗುವಿಗೂ ಗೊತ್ತಾಗ್ತಾ ಇದೆ ನಿಮ್ಮ ಆಡಳಿತ ಒಂದು ಮತದ ಪರವಾಗಿದೆ, ಬಹುಸಂಖ್ಯಾತರ ವಿರುದ್ಧವಾಗಿದೆ, ಹಿಂದುತ್ವದ ವಿರುದ್ಧವಾಗಿದೆ, ಸನಾತನ ಧರ್ಮದ ವಿರುದ್ಧವಾಗಿದೆ, ಈ ನೆಲದ ಧರ್ಮದ ವಿರುದ್ಧವಾಗಿದೆ, ಬಹುಸಂಖ್ಯಾತರ ವಿರುದ್ಧವಾಗಿದೆ ಅನ್ನೋದು ಒಂದು ಮಗುವಿಗೂ ಅರ್ಥ ಆಗುತ್ತೆ. ಅಂಥ ಒಂದು ದುಸ್ಥಿತಿಗೆ ಸಂವಿಧಾನವನ್ನು ಹಿಡ್ಕೊಂಡು ಅಸಂವಿಧಾನಿಕವಾಗಿ ಆಡಳಿತವನ್ನು ಮಾಡ್ತಾ ಇದ್ದೀರಿ. ನೆನಪಿಡಿ, ಇದರ ಸಂಪೂರ್ಣ ಲಾಭ NDA ಸರ್ಕಾರಕ್ಕೆ ಮತ್ತು ಮೋದಿಯವರಿಗೆ ಆಗತ್ತೆ. ನೆನಪಿಡಿ, ನೀವು ಮಾಡ್ತಾ ಇರುವಂಥ ಈ ಹಲ್ಕಟ್ಗಿರಿ, ನೀವು ಮಾಡ್ತಾ ಇರುವಂಥ ಈ ದುರಾಚಾರ, ನೀವು ಮಾಡ್ತಾ ಇರುವಂಥ ಈ ಜನದ್ರೋಹ, ಅದರ ಸಂಪೂರ್ಣ ಫಲ ಪ್ರಾಪ್ತಿಯಾಗುವುದು ಯಾರಿಗೆ ಗೊತ್ತಾ? ಅದು ಮೋದಿಯವರಿಗೆ. ನೆನಪಿಡಿ, ನೀವು ಮಾಡುವ ಈ ಎಲ್ಲ ದುಷ್ಕೃತ್ಯಗಳಿಗೆ ಕೊನೆಗೂ ನ್ಯಾಯ ಅಲ್ಲೇ ಸಿಗತ್ತೆ, ಅಲ್ಲೇ ಸಿಗಬೇಕು. ಇದೇ ನೀವು ಬ್ರದರ್ಸ್ 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 ಅಂತ ಅವರನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆತಾ ಇದ್ದೀರಲ್ಲ, ಮುಂದೊಂದಿನ ನಿಮ್ಮ ಕುತ್ತಿಗೆಗೆ ಕತ್ತಿ ಇಡುವವರು ಕೂಡ ಇದೇ ಬ್ರದರ್ಸ್ ಅನ್ನೋದನ್ನು ಖಂಡಿತವಾಗಿ ಸಿದ್ದರಾಮಯ್ಯನವರೇ ಮರೆಬೇಡಿ. ಇವತ್ತು DKಶಿ ಅವರನ್ನು ಕೂಡ ಮೀರಿ ಅವರ ಮಾತಿಗೂ ಬೆಲೆ ಕೊಡದೇನೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ನೀವು ಇವತ್ತೇನು ರೂಪೇಶ್ ಅವರ ಎತ್ತಂಗಡಿ ಮಾಡಿದ್ದೀರಿ. ಕರ್ತವ್ಯ ಲೋಪ, ನಿರ್ಲಕ್ಷ್ಯ, ಕರ್ತವ್ಯ ಲೋಪ ನಿಮ್ಮಿಂದ, ನಿರ್ಲಕ್ಷಿಸುವವರು ನೀವು, ಮತ್ತು ಸಮಾಜದ ಇಡೀ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರುವವರು ನೀವೇ ಹೊರತು ರೂಪೇಶನಂತ ಒಬ್ಬ SI ಅಲ್ಲ, ಪೊಲೀಸ್ ಇಲಾಖೆ ಅಲ್ಲ. ಪೊಲೀಸ್ ಇಲಾಖೆಯನ್ನು ಗುಲಾಮಗಿರಿಗೆ ಬಳಸ್ತಾ ಇದ್ದೀರಿ, ಪೊಲೀಸ್ ಇಲಾಖೆಯನ್ನು ಜೀತದಾಳೋ ಹಾಗೆ ಬಳಸ್ತಾ ಇದ್ದೀರಿ, ಪೊಲೀಸ್ ಇಲಾಖೆಯ ಇಡೀ ನೈತಿಕತೆಯನ್ನು ಹರಾಜಾಗ್ತಾ ಇದ್ದೀರಿ. ಇದರ ಪರಿಣಾಮವನ್ನು ಸದ್ಯದಲ್ಲೇ ಅನುಭವಿಸ್ತೀರಿ. ನೆನಪಿಡಿ. ನಮಸ್ತೆ.